ಸುಮಾ ಅವರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9 16/9 1987. 1997. ಸಮಯ 87. ಸಮಯ 11:58 ಡೇ. 11:58 AM ಮೇಡಮ್. ಬೆಳಗ್ಗೆ. ಓಕೆ. ಶಾಸ್ತ್ರಿಗಳಿದ್ದಾರೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವರು ಉದ್ಯೋಗ ಮತ್ತೆ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಮಸ್ಕಾರ. ನಮಸ್ಕಾರ ಸುಮಾ ಅವರೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ, ದಿನ ನೋಡ್ತಾ ಇರ್ತೀವಿ. ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಬಹಳ ಸಂತೋಷ. ನಿಮ್ಮ ಪ್ರೀತಿ ಮಾತುಗಳಿಂದಾಗಿ ಮನಸ್ಸಿಗೂ ಸಂತೋಷ ಆಗ್ಬಿಡ್ತು. ಏನು ಪ್ರಶ್ನೆ ತಮ್ಮದು? ನಮ್ಮ ಮನೆಯವರ ಬಗ್ಗೆ ಮತ್ತೆ ಉದ್ಯೋಗ ಮತ್ತೆ ಅವರ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಉದ್ಯೋಗ. ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದಾನೆ ರವಿ, ಚೆನ್ನಾಗಿದೆ. ಅದು ಲಗ್ನಾಧಿಪತಿ ಕುಜನ ಜೊತೆಗೆ ಸೇರಿದ್ದಾನೆ. ಇದು ತುಂಬ ಒಳ್ಳೆಯ ಯೋಗ. ನಿಜವಾಗ್ಲೂ ಪ್ರಯತ್ನ ಮಾಡಬೇಕು ಅವರು. ಪ್ರಯತ್ನ ಅದೇ ನಾನು ಆವಾಗ ಹೇಳ್ತಾ ಇರ್ತೀನಿ, ಒಂದು ಕಲ್ಲು ಹೆಸರೇ ಗೊಂಚಲೇ ಬೀಳುತ್ತೆ ಅಂತ ಅಂತೀವಲ್ಲ, ಅದು ಅದೃಷ್ಟ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ. ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ. ಇದು ನೋಡಿ ತೊಡಕಾಗಿರೋದು ಕಾಲ. ಅವರಿಗೆ ತುಂಬ ಜಾತಕದಲ್ಲಿ ಕರ್ಮಸ್ಥಾನ ಚೆನ್ನಾಗಿದೆ, ಆದರೆ ಟೈಮ್ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ನೋಡಿ, ಹತ್ತಿರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಸೋಮವಾರ ಸ್ವಲ್ಪ ಹಾಲು, ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅವ್ರನ್ನ ಕಳಿಸಿ ನೀವು ಹೋಗಿ, ಜೊತೆಗೆ ತುಂಬ ಅನುಕೂಲ ಆಗುತ್ತೆ. ಆತಂಕ ಬೇಡ. 11 ಸೋಮವಾರ ಇದನ್ನು ಮಾಡಲಿ, ಅಷ್ಟರಲ್ಲಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರಾಮಯ್ಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಮಯ್ಯ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಸರಿಯಾಗಿ ಗೊತ್ತಿಲ್ಲ ಮೇಡಮ್, ಸರಿಯಾಗಿ ಗೊತ್ತಿಲ್ಲ. ಸರಿ, 108 ಒಳಗೆ ಒಂದು ಸಂಖ್ಯೆ ಹೇಳಿ. 18. ಏನ್ ಪ್ರಶ್ನೆ ಇತ್ತು? ಆರೋಗ್ಯ ಪ್ರಾಬ್ಲಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಮಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನಾಗಿದೆ ಆರೋಗ್ಯ ಪಾಪ? ಕಾಲು ಒಂದು ಬಹಳ ಬಾಧೆ ಆಗ್ಬಿಟ್ಟಿದೆ ಗುರುಜಿ. ನನಗೆ ಕಾಲು ಗಾಯ ಆಗ್ಬಿಟ್ಟು ಅದೇನೋ ವೆರಿಕೋಸ್ ಅಲ್ಸರ್ ಅಂದ್ಬಿಟ್ಟು ಬಹಳ ಬಾಧೆ ಕೊಡ್ತಾ ಇದೆ. ಓಕೆ. ನೋಡಿ, ನೀವು ಗೊತ್ತಾಯ್ತು ಪಾಪ, ಹಾಸ್ಪಿಟ್ಲಿಗೆ ಹೋಗಿದ್ರಾ? ಅಯ್ಯೋ, ಹಾಸ್ಪಿಟ್ಲಿಗೆ ತಿರುಗಿ ಸಾಕಾಗ್ಬಿಟ್ಟಿದೆ. 7 ಸಲ ಅಪಚಾರ ಆಗಿ ಗುರುಜಿ. ಓಹೋ. ನೀವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ, ಶನಿ ಮಂದಿರ ಇದ್ದರೆ, ಶನೈಶ್ಚರನಿಗೆ ತೈಲಾಭಿಷೇಕ ಮಾಡಿಸಿ, ಎಳ್ಳಿನ ಎಣ್ಣೆ ಮಾಡಿಸಿ, ಅದರ ಅಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿದ ಎಣ್ಣೆ ಇದೆಯಲ್ಲ ಅದನ್ನು ತೊಗೊಂಡು ಬಂದು ಎಲ್ಲಿ ನೋವಿದೆಯೋ ಅಲ್ಲಿಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಮಾರನೇ ದಿವಸ. ಅದು ತುಂಬ ಅನುಕೂಲ ಆಗುತ್ತೆ. ನೀವು ನೋಡಿ, ಪ್ರತಿ ಶನಿವಾರ ಪ್ರತಿ ದಿವಸ ಮಾಡಿ. ಇದು ತುಂಬ ಒಳ್ಳೆಯದು. ಸಾಧ್ಯವಾಗಿಲ್ಲ ಅಂದರೆ ವಾರಕ್ಕೊಮ್ಮೆ ಆದರೂ ಮಾಡಿ. ಕ್ರಮೇಣ ಒಂದು 8 ವಾರ ಮಾಡೋಷ್ಟೊಳಗೆ ಖಂಡಿತ ನೀವು ನೋಡಿ ರಿಸಲ್ಟ್ ತೊಗೊಳ್ತೀರ. ಮತ್ತು ಶನೈಶ್ಚರ ಕವಚ ಅಂತ ಕೇಳಿ, ನಿಮ್ಮ ಹುಡುಗರನ್ನ ಹೇಳಿ, ಮೊಬೈಲಲ್ಲಿ ಸಿಗುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ತುಂಬ ಸಹಾಯವಾಗುತ್ತೆ. ಇವೆರಡೂ ಮಾಡಿ ಶ್ರದ್ಧೆಯಿಂದ ಒಂದು ಕಡೆ ಕೂತು ಕೇಳಿಸ್ಕೊಳ್ಳಿ. ಶನೈಶ್ಚರನ ಅನುಗ್ರಹ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ನೋಡೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಈಗ ನೋಡಿ ವ್ಯಯದಲ್ಲಿದ್ದಾನೆ. ಸ್ವಲ್ಪ ಹೆಚ್ಚಿನ ಖರ್ಚು ವ್ಯಯ ಇರುತ್ತದೆ. ಇದ್ರ ಕಡೆ ಗಮನ ಕೊಡಿ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರ, ತೊಂದರೆ ಇಲ್ಲ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ದಾಂಪತ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಏರ್ಪಾಡಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಬ್ಬದ ವಾತಾವರಣದಲ್ಲಿ, ಸಂಕ್ರಾಂತಿಯ ಸಂದರ್ಭದಲ್ಲಿ ಇನ್ನೇನೋ ಮತ್ತೊಂದು ಅದು ತೊಗೋಬೇಕು, ಇದು ತೊಗೋಬೇಕು, ಈ ಭರಾಟೆ ಏನಾಗುತ್ತೆ, ಇನ್ನೊಬ್ಬರನ್ನು ನೋಡಿ ನಾವು ಮರುಗೋದು ಜಾಸ್ತಿ. ಅವ್ರು ಮಾಡಿದ್ರು ನಾವು ಮಾಡಲಿಲ್ಲ, ಅವ್ರು ತಂದರೂ ನಾನು ತರಲಿಲ್ಲ, ಈ ಥರದ್ದು ನೀವು ಹಚ್ಕೋಬೇಡಿ. ಅದ್ರ ಕಡೆ ಗಮನ ಇರಲಿ ಈ ವಾರ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರನ ಬಲ ಬರುತ್ತೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ಸಹಕಾರ, ಕುಟುಂಬ ಸಹಕಾರ, ಒಳ್ಳೆಯ ರೀತಿಯಲ್ಲಿ ಅನುಕೂಲಗಳಾಗ್ತಾ ಹೋಗ್ತದೆ. ಇದೆಲ್ಲ ಚೆನ್ನಾಗಿರ್ತದೆ. ಆಹಾರ, ಕೃಷಿ ಸಮೃದ್ಧಿ ತುಂಬ ಚೆನ್ನಾಗಿರ್ತದೆ. ಕುಟುಂಬ ವಾತಾವರಣ ಸರಿ ಹೋಗುತ್ತೆ. ಹೀಗಾಗಿ ದಾಂಪತ್ಯದ ಮನಸ್ತಾಪಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ. ಮನಸ್ಸಿಗೆ ಬೇಸರ ಆಗೋದು ಈ ಥರದ್ದಿದೆ. ಹೀಗಾಗಿ ಶಿವ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಅಲ್ಲಿ ಹೋಗಿ ಒಂದು ಹಾಲು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಇಬ್ಬರು ದಂಪತಿ ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಚಂದ್ರ ಲಾಭದಲ್ಲಿದ್ದಾಗ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಲಾಭ ಚೆನ್ನಾಗಿರುತ್ತದೆ. ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೇಗೂ ಸುಗ್ಗಿ ಕಾಲ, ಸಹಜವಾಗಿಯೇ ನೋಡಿ ಅದು ಹೇಗೆ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ. ಒಳ್ಳೆ ಗುರುತರದ ಜವಾಬ್ದಾರಿ ಸ್ಥಾನ ಅಂತೀವಲ್ಲ, ಅಂಥ ಒಂದು ನೀವು ನಿಭಾಯಿಸ್ತೀರ. ಇದನ್ನು ನೀವು ಮಾಡಿ ಅಂತ ಕೆಲಸ ಹಿರಿಯರೇ ನಿಮಗೆ ಹೇಳ್ತಕ್ಕಂಥದ್ದು, ಆ ರೀತಿಯ ಒಂದು ಲಕ್ಷಣ ಇದೆ. ಅದು ಸ್ವಲ್ಪ ಶತ್ರುಗಳ ಭೀತಿ ಇದೆ. ಹೀಗಾಗಿ ಅದು ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ
ಸ್ವಲ್ಪ ವ್ಯಯ ಹೆಚ್ಚಾಗಿರ್ತದೆ, ಖರ್ಚು ಜಾಸ್ತಿ ಇರ್ತದೆ, ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು, ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ, ಕಾಲಿನ ಬಾಧೆ ಬರಬಹುದು, ಕಣ್ಣಿನ ಬಾಧೆ ಬರಬಹುದು, ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲಿ ಚೆನ್ನಾಗಿದೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿರ್ತದೆ. ಉನ್ನತ ಶಿಕ್ಷಣ ಯಾವುದೋ ಒಂದು ಮಾರ್ಗದರ್ಶನ ಹುಡುಕಾಡ್ತಿದ್ದರೆ ಅವರ ಸಿಗುವಿಕೆ ಅಥವಾ ಅವರಿಂದ ಮಾರ್ಗದರ್ಶನ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ಎರಡನ್ನೂ ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಲಾಭ ಚೆನ್ನಾಗಿದೆ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು, ಐಡೆಂಟಿಟಿ ಗುರುತಿಸ್ತಾ ಇಲ್ಲ ಅಂದವರಿಗೆ ಆ ಥರದ್ದೊಂದು ಫಲ ಇದೆ, ಖಂಡಿತವಾಗಿ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು, ಸ್ವಲ್ಪ ಹುಷಾರಾಗಿರಿ. ಬಂಧು ಮಿತ್ರ ಸಹಕಾರ ತುಂಬ ಚೆನ್ನಾಗಿದೆ, ಉದರ ಬಾಧೆ ನಿಮ್ಮನ್ನು ಕಾಡಬಹುದು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಇವುಗಳೆಲ್ಲ ಮತ್ತೆ ಸ್ವಲ್ಪ ಮಟ್ಟಿಗೆ ಫಲ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಉದರ ಸಂಬಂಧಿ ತೊಂದರೆಗಳು ಸ್ವಲ್ಪ ನಿಮ್ಮನ್ನು ಕಾಡುತ್ತೆ. ವಾರದ ನಿಮಗೆ ಬುಧವಾರದಿಂದ ಅದರ ತೊಂದರೆ ಶುರುವಾಗ್ತಾ ಹೋಗುತ್ತೆ. ಹೀಗಾಗಿ ಅದರ ಕಡೆ ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ, ಅದನ್ನು ಸ್ವಲ್ಪ ಹುಷಾರಾಗಿ ಗಮನಿಸಿ. ಬುದ್ಧಿ ಮಂಕಾಗುತ್ತೆ, ಯಾವುದೋ ಶ್ಯೂರಿಟಿ ಹಾಕ್ತಕ್ಕಂಥದ್ದು, ಮತ್ತೊಂದಿನೆಲ್ಲೋ ಚೆಕ್ಗಳು ಸೈನ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ, ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೀಟಿಂಗ್ಗಳಲ್ಲಿ ಎಚ್ಚರವಾಗಿರಿ. ಕನ್ಯಾ ರಾಶಿಯವರು ಇಷ್ಟು ಎಚ್ಚರ ತಗೋಬೇಕು. ಗುರುವಾರದ ನಂತರ ಪ್ರಾರ್ಥನೆಗೆ ಏನಪ್ಪ ಮಾಡೋದು, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ, ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.